ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ನೇರವಾಗಿ ಕುಳಿತು ವರಾಹದೇವರ ಧ್ಯಾನದಲ್ಲಿ ಆಸಕ್ತನಾಗುತ್ತಿದ್ದೇನೆ. ಹೃದಯ ಕಮಲದಲ್ಲಿ ಶ್ರೀಕರನಾರಾಯಣ ದೇವರನ್ನು ಧ್ಯಾನ ಮಾಡುತ್ತಾ ಭ್ರೂಮಧ್ಯಕ್ಕೆ ಆಗಮಿಸಿ ಅಲ್ಲಿರುವ ಶ್ರೀಕರನಾರಾಯಣ ದೇವರನ್ನು ತದೇಕಾಗ್ರ ಮನದಿಂದ ಚಿಂತಿಸುತ್ತಾ ನೆಟ್ಟ ದೃಷ್ಟಿಯಿಂದ ಶ್ರೀಕರನಾರಾಯಣ ದೇವರ ಪಾದತಲಗಳನ್ನೇ ನೋಡುತ್ತಾ ಅವರಲ್ಲಿ ಅಪರಂಪಾರವಾದ ಗುಣಗಳನ್ನು ಚಿಂತಿಸುತ್ತಾ ಇದೇ ಶ್ರೀಕರನಾರಾಯಣ ದೇವರು ಭೂವರಾಹ ರೂಪದಿಂದ ಅವತಾರವನ್ನು ಮಾಡಿ ಆದಿ ಹಿರಣ್ಯಾಕ್ಷನನ್ನು ಕೊಂದು ಸಮಸ್ತ ದೇವತೆಗಳಿಂದ ಜಯಕಾರದ ಸ್ತೋತ್ರವನ್ನು ಸ್ವೀಕರಿಸಿ ವಿರಾಜಮಾನರಾಗಿದ್ದಾರೆ, ಜಯಶೀಲರಾಗಿದ್ದಾರೆ. ಪರ್ವತ ಸದೃಶದ ದೇಹವನ್ನು ಹೊಂದಿರುವ ಭೂವರಾಹ ದೇವರು ಸಚ್ಚಿದಾನಂದ ಸ್ವರೂಪರಾಗಿದ್ದಾರೆ. ಮೊದಲ ಈ ವರಾಹದೇವರು ಯಜ್ಞವರಾಹ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಬ್ರಹ್ಮಾದಿ ದೇವತೆಗಳ ಸ್ತೋತ್ರಕ್ಕೆ ವರಾಹದೇವರು ಮೆಚ್ಚಿ ಅನುಗ್ರಹಿಸಿದ್ದಾರೆ. ಸರ್ವರಕ್ಷಕರಾದ ವರಾಹದೇವರು ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಿದ್ದಾರೆ ಹಾಗೂ ತಮ್ಮ ಅವತಾರ ಕಾರ್ಯವನ್ನು ಸಮಾಪ್ತಿಗೊಳಿಸಿದ್ದಾರೆ. ಯಾರು ಈ ಆದಿವರಾಹನ ಆದಿ ಹಿರಣ್ಯಾಕ್ಷನನ್ನು ಕೊಂದಿರುವ ಆದಿವರಾಹನ ಚರಿತ್ರೆಯನ್ನು ಕೇಳ್ತಾರೋ, ಹೇಳ್ತಾರೋ, ಮನನ ಮಾಡ್ತಾರೋ ಅವರ ಎಲ್ಲ ದುಃಖಗಳು ಪರಿಹಾರವಾಗುತ್ತೆ, ಸಂಸಾರವೇ ಇಲ್ಲದಂತಾಗುತ್ತೆ. ಏವಮೇತಾಂ ಹರಿಮೇಧಸೋ ಹರೇಃ ಕಥಾಂ ಸುಭದ್ರಾಂ ಕಥನೀಯ ಮಾಯಿನಃ ಶೃಣ್ವೀತ ಭಕ್ತ್ಯಾ ಶವಯಿತ ಓಷತಿಂ ಜನಾರ್ದನಸ್ಯಾಶುರಧಿ ಪ್ರಸೀದತಿ. ಯಥಾರ್ಥವಾದ ಜ್ಞಾನವನ್ನು ಹೊಂದಿ ವರಾಹದೇವರ ಮಹಿಮೆಯನ್ನು ಕೇಳುವವರಿಗೆ ಹಾಗೂ ಹೇಳುವವರಿಗೆ ವರಾಹ ದರ್ಶನವೇ ಉಂಟಾಗುತ್ತೆ. ವರಾಹದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಂತಹ ವರಾಹದೇವರು ಪ್ರಸನ್ನರಾದ ಮೇಲೆ ಅನರ್ಘ್ಯವಾದದ್ದು ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅನನ್ಯ ಭಕ್ತಿಯಿಂದ ವರಾಹದೇವರನ್ನೇ ಎಲ್ಲರೂ ಕೂಡ ಭಜನೆ ಮಾಡಬೇಕು. ಮೋಕ್ಷದಾಯಕವಾದ ವರಾಹದೇವರ ಕಥಾಮೃತವನ್ನು ಕಿವಿಗಳೆಂಬ ಬೊಗಸೆಗಳಿಂದ ಪಾನ ಮಾಡಬೇಕು. ಅದನ್ನು ಸವಿದು ಸವಿದು ಆನಂದವನ್ನು ಅನುಭವಿಸಬೇಕು. ಒಂದು ವೇಳೆ ವರಾಹ ಚರಿತ್ರೆ ಸಾಕು, ನನಗೆ ಸಮಯ ಇಲ್ಲ ಅಂತ ಯಾರು ತಿಳಿದುಕೊಳ್ತಾರೋ ಅವನು ಮನಸ್ಸಿರುವ ಮನುಷ್ಯ ಎಂದು ಕರೆಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತ ಹೇಳುತ್ತೆ. ಭೂವರಾಹದೇವರ ಮಹಾಮಹಿಮೆಯನ್ನು ಭಾಗವತ ಗ್ರಂಥದ 3ನೆಯ ಸ್ಕಂದದ 14ನೇ ಅಧ್ಯಾಯದಲ್ಲಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇಂತಹ ಅದ್ಭುತವಾದ ಚರಿತ್ರೆಯುಳ್ಳ ಭೂವರಾಹದೇವರನ್ನು ನಾನು ಶ್ರೀಮುಷ್ಣ ಕ್ಷೇತ್ರದಲ್ಲಿ ಚಿಂತನೆ ಮಾಡುತ್ತಿದ್ದೇನೆ. ಅಶ್ವತ್ಥಮರದ ಸನ್ನಿಧಾನದಲ್ಲಿ ವರಾಹದೇವರ ಕೆಲವು ಮಹಿಮೆಗಳನ್ನು ಚಿಂತನೆ ಮಾಡಿ ಪುಷ್ಕರಣಿಯಲ್ಲಿ ಮಿಂದು ಸಾವಿರಾರು ವರ್ಷಗಳ ಹಿಂದೆ ವಿರಾಜಮಾನವಾದ ಅತ್ಯಂತ ಪ್ರಕಾಶಮಾನವಾದ ದೇವಾದಿ ದೇವತೆಗಳಿಂದ ಸೇವ್ಯವಾದ ಪುಷ್ಕರಣಿ ನದಿಯಲ್ಲಿ ನಾನೂ ಕೂಡ ಮಿಂದು ಅದರ ತಟದಲ್ಲಿ ಕುಳಿತು ವರಾಹದೇವರಿಗೆ ಎಲ್ಲ ದೇವತೆಗಳು ಜಯಕಾರ ಹಾಕಿದ ಸ್ತೋತ್ರವನ್ನು ಚಿಂತನೆ ಮಾಡ್ತಾ ಇದೇ ಪವಿತ್ರವಾದ ದೇಹದಿಂದ ನಡೆದು ವರಾಹದೇವರ ದೇಗುಲಕ್ಕೆ ತೆರಳಿದ್ದೇನೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿರುವ ವರಾಹದೇವರ ದೇವಸ್ಥಾನಕ್ಕೆ ನಿತ್ಯವೂ ಕೂಡ 108 ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕಾರವನ್ನು ಮಾಡುತ್ತಿದ್ದೇನೆ. ಮನಸ್ಸಿನಲ್ಲಿ ಭೂವರಾಹಾಯ ನಮಃ ಎಂದು ಹೇಳುತ್ತಾ ನಮಿಸುತ್ತಿದ್ದೇನೆ. ಜೊತೆಯಲ್ಲಿ ವರಾಹದೇವರ ಎಲ್ಲ ಚರಿತ್ರೆಯನ್ನು ಕೂಡ ಕೇಳಿ ಮನನ ಮಾಡುತ್ತಿದ್ದೇನೆ. ವರಾಹದೇವರ ಯಾವ ಈ ದೇಗುಲದಲ್ಲಿ ಕಪ್ಪು ಬಣ್ಣದ ಶಿಲೆಯಲ್ಲಿ ಇರುವ ವರಾಹದೇವರನ್ನು ದರ್ಶನ ಮಾಡಿ ಧನ್ಯರಾಗ್ತಾರೋ, ಶಾಲಗ್ರಾಮ ಶಿಲೆಯಲ್ಲಿರುವ ಈ ವರಾಹದೇವರು ನಿಜಕ್ಕೂ ಕೂಡ
ನೀಲವರ್ಣದಲ್ಲಿದ್ದರೂ ಕೂಡ ಶ್ವೇತವರ್ಣದವರೇ ಆಗಿದ್ದಾರೆ. ಶ್ವೇತ ಎಂದರೆ ನಿಷ್ಕಲ್ಮಶ, ನಿರ್ದುಷ್ಟ ಎಂದಷ್ಟೇ ಅರ್ಥ. ಕಪ್ಪಿನಲ್ಲಿ ಇರುವ ಶ್ವೇತ ಇವರು, ನೀಲದಲ್ಲಿರುವ ಶ್ವೇತ ಇವರು. ಇಂತಹ ಶ್ವೇತವರಾಹ ದೇವರನ್ನು ಕಂಡು ಧನ್ಯನಾಗ್ತಾ ಇದ್ದೇನೆ. ತಿರುಪತಿ ಕ್ಷೇತ್ರಕ್ಕೆ ತೆರಳಿದಾಗ ಮೊದಲು ವರಾಹದೇವರ ದರ್ಶನ, ಅನಂತರ ಶ್ರೀನಿವಾಸ ಸ್ವಾಮಿಯ ದರ್ಶನ. ಅದೇ ರೀತಿಯಾಗಿ ಈ ಶ್ರೀಮುಷ್ಣ ಕ್ಷೇತ್ರದಲ್ಲಿರುವ ವರಾಹ ದೇಗುಲಕ್ಕೆ ಆಗಮಿಸಿದರೆ ಮೊದಲು ಆ ಗೋಪುರದ ವರಾಹದೇವರ ಬಲಭಾಗದಲ್ಲಿರುವ ಶ್ರೀನಿವಾಸ ದೇವರ ದರ್ಶನ ಮೊದಲು, ಅನಂತರ ವರಾಹದೇವರ ದರ್ಶನ. ಶ್ರೀನಿವಾಸ ಹಾಗೂ ವರಾಹ ಇಬ್ಬರೂ ಕೂಡ ಒಂದೇ ಎಂದು ತಿಳಿಸುವುದಕ್ಕೋಸ್ಕರ ತಿರುಪತಿ ಹಾಗೂ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಸಮಾನವಾಗಿ ನೆಲೆ ನಿಂತಿದ್ದಾರೆ. ಮತ್ತು ಅದರಂತೆ ಭೂವರಾಹದೇವರ ಎದುರಿನಲ್ಲಿ ಇರುವ ಲಕ್ಷ್ಮೀದೇವಿಯ ರೂಪವೇ ಒಂದು ಅದ್ಭುತ. ಅವಳ ಹೆಸರು ಕೂಡ ಅತ್ಯಂತ ಸುಂದರ. ಅಂಬುಜವಲ್ಲಿ ಎಂಬ ಹೆಸರಿನಿಂದ ವರಾಹದೇವರ ಎದುರಿನಲ್ಲಿ ಅಂಬುಜವಲ್ಲಿಯ ದೇವಸ್ಥಾನವಿದೆ. ಅಂಬು ಎಂದರೆ ನೀರು, ನೀರಿನಲ್ಲಿ ಹುಟ್ಟಿರುವಂಥದ್ದು ಕಮಲ. ವಲ್ಲಿ ಅಂತಂದರೆ ಅದರಂತೆ ಸ್ವಭಾವವನ್ನು ಹೊಂದಿರುವಂಥವಳು, ಅರ್ಥಾತ್ ಕಮಲದಲ್ಲಿ ನೆಲೆಸಿರುವ ಮಹಾತಾಯಿ. ಅಥವಾ ವಲ್ಲಿ ಎಂದರೆ ಬಳ್ಳಿ, ಕಮಲದ ಹೂವಿನಲ್ಲಿ ಇದ್ದು ಬಳ್ಳಿಯಂತೆ ಕಂಗೊಳಿಸುವವಳು ಎಂದರ್ಥ. ಕಮಲದ ಹೂವಿನ ಮೇಲೆ ಬಳ್ಳಿ ಇರಲು ಸಾಧ್ಯವಿಲ್ಲ, ಆದರೆ ಕಮಲದ ಹೂವಿನ ಮೇಲೆ ಲಕ್ಷ್ಮೀದೇವಿ ಕುಳಿತಾಗ ಬಳ್ಳಿಯಂತೆ ಕಾಣಿಸುತ್ತಾಳೆ. ಹೀಗೆ ಒಂದು ಅತ್ಯಂತ ಚಮತ್ಕಾರದ ಸುಂದರವಾದ ಅರ್ಥವನ್ನು ಹೊಂದಿರುವ ಅಂಬುಜವಲ್ಲಿ ಎಂಬ ಲಕ್ಷ್ಮಿಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಮಹಾಲಕ್ಷ್ಮೀ ದೇವಿಯರನ್ನು ನಮಿಸಿ ಅವರ ಅನುಗ್ರಹವನ್ನು ಪಡೆಯುವ ಮೂಲಕವಾಗಿ ಲಕ್ಷ್ಮೀದೇವಿಯರ ಅನುಗ್ರಹವನ್ನು ಪಡೆದು ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ಭೂವರಾಹ ದೇವರಿಗೆ 108 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದೇನೆ. ಅದಕ್ಕೂ ಮೊದಲು ಸಂಕಲ್ಪವನ್ನು ಮಾಡಿ, ನನಗೆ ಭೂಪ್ರಾಪ್ತಿಯಾಗಬೇಕು, ನಾನು ಮನೆಯನ್ನು ಕಟ್ಟಬೇಕು, ಅಲ್ಲಿ ನಾನು ನೆಮ್ಮದಿಯಿಂದ ವಾಸ ಮಾಡಬೇಕು, ನನಗೂ ನನ್ನವರಿಗೂ ಆಶ್ರಯ ಸಿಗಬೇಕು, ದುರುದ್ದೇಶವಿಲ್ಲ, ಅತಿಯಾದ ಆಸೆಯೂ ಇಲ್ಲ, ಅನಿವಾರ್ಯವಾದದ್ದಷ್ಟೇ ನಿನ್ನ ಪಾದದ ಬಳಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ನನಗಾದ ಅನ್ಯಾಯಗಳು ಮೋಸಗಳು ಪರಿಹಾರವಾಗಬೇಕು, ಹಾಗೆ ತಾವು ಅನುಗ್ರಹವನ್ನು ಉಂಟುಮಾಡಿರಿ ಎಂಬುದಾಗಿ ಭೂವರಾಹದೇವರಲ್ಲಿ ಸಂಕಲ್ಪವನ್ನು ಮಾಡಿ ಗೋತ್ರ ನಕ್ಷತ್ರಗಳ ಜೊತೆಯಲ್ಲಿ ಸಂಕಲ್ಪವನ್ನು ಪೂರೈಸಿ ಅಭೀಷ್ಟವನ್ನು ಮುಂದಿಟ್ಟು ಭೂವರಾಹದೇವರು ಅನುಗ್ರಹ ಮಾಡುವ ತನಕವೂ ಕೂಡ ಈ ಕ್ಷೇತ್ರದಿಂದ ನಾನು ಕದಲುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿ ಸೇವೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ನಾವು ಮಾಡಿದ ಹಿಂದಿನ ಕರ್ಮಗಳು ಅತಿಯಾಗಿ ಹೆಚ್ಚಾಗಿದ್ದಾಗ ಬಹಳ ದಿವಸದ ಸೇವೆಗಳ ಅನಿವಾರ್ಯತೆ ಇರುತ್ತೆ. ಅದನ್ನು ದೇವರಿಗೆ ಮಾತ್ರ ತಿಳಿಯಲು ಸಾಧ್ಯ, ನಮ್ಮಿಂದ ತಿಳಿಯಲು ಸಾಧ್ಯವಿಲ್ಲ. ಈ ಕಾರಣದಿಂದ ನನ್ನ ಹಿಂದಿನ ಈ ಕುಕರ್ಮಗಳು ನಾಶವಾಗುವ ತನಕ, ಭೂವರಾಹ ದೇವರ ಅನುಗ್ರಹ ಪ್ರಾಪ್ತವಾಗುವ ತನಕವೂ ಕೂಡ ಶ್ರೀಮುಷ್ಣ ಕ್ಷೇತ್ರದಲ್ಲಿಯೇ ಇದ್ದು ವಾಸ ಮಾಡಿ ಅವರ ಸೇವೆಯಲ್ಲಿ ನಿರತನಾಗ್ತಾ ಕಾಲವನ್ನು ಕಳಿತೀನಿ. ಹಾಗೂ ನಿತ್ಯವೂ ಆ ವರಾಹದೇವರ ವಿವಿಧ ಲೀಲೆಗಳನ್ನು, ಚರಿತ್ರೆಗಳನ್ನು, ಮಹಿಮೆಗಳನ್ನು ತಿಳಿಯುತ್ತೇನೆ. ಧ್ಯಾನದ ಮೂಲಕ ತಿಳಿಯುತ್ತೇನೆ ಮತ್ತು ಸದ್ವಿದ್ಯೆಯ ಮೂಲಕವೂ ಕೂಡ ತಿಳಿದು ಧನ್ಯನಾಗುತ್ತೇನೆ. ಶ್ರೀಮುಷ್ಣ ಕ್ಷೇತ್ರದ ಭೂವರಾಹ ಮಂದಿರದಲ್ಲಿ 108 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವ ಮೂಲಕವಾಗಿ ಮತ್ತು ಹೆಜ್ಜೆ ನಮಸ್ಕಾರ, ಉರುಳು ನಮಸ್ಕಾರಗಳನ್ನು ಮಾಡುವ ಮೂಲಕವಾಗಿ ಅವರ ದರ್ಶನವನ್ನು ಕಣ್ಣು ತುಂಬ ಮಾಡಿ ಅವರ ಬಲಬದಿಯಲ್ಲಿ ಕುಳಿತು ಶ್ರೀಕರನಾರಾಯಣ ದೇವರ ಸ್ವರೂಪಭೂತರಾದ ಭೂವರಾಹ ದೇವರ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ಚಿಂತನೆ ಮಾಡುತ್ತೇನೆ. ಇದರಿಂದ ಅವರು ಸಂಪ್ರೀತರಾಗಿ ನನಗೆ ಭೂಪ್ರಾಪ್ತಿಯನ್ನು
ನೀಡಲಿ, ಅನುಗ್ರಹವನ್ನು ಉಂಟು ಮಾಡಲಿ. ಭೂವರಾಹದೇವರು ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯರಾದ ಮೇಲೆ ಅಂತರ್ಧಾನವನ್ನು ಹೊಂದುತ್ತಾರೆ. ಆದರೆ ತನಗೆ ಮಾಡಿದ ಉಪಕಾರವನ್ನು ಮರೆಯಲು ಭೂದೇವಿಗೆ ಸಾಧ್ಯವೇ ಆಗೋದಿಲ್ಲ. ವರಾಹದೇವರು ತನ್ನ ವಿನಾಶದ ಅಪಾಯವನ್ನು ಪರಿಹರಿಸಿ ಪುನಃ ದೇವರ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟ ಆ ಒಂದು ಅದ್ಭುತವಾದ ದೃಶ್ಯ ಸನ್ನಿವೇಶಗಳನ್ನು ಪುನಃ ಸ್ಮರಣೆ ಮಾಡಿಕೊಳ್ತಾ ಭೂದೇವಿ ಅಂದಿನಿಂದ ಪರಮ ವರಾಹ ಭಕ್ತೆಯಾಗ್ತಾಳೆ. ಹಾಗೂ ತಾನು ಒಂದು ರೂಪವನ್ನು ಸ್ವೀಕಾರ ಮಾಡಿ ನಿರಂತರವಾಗಿ ವರಾಹದೇವರ ಕುರಿತಾದ ಜಪದಲ್ಲಿ ತಪಸ್ಸಿನಲ್ಲಿ ನಿರತಳಾಗ್ತಾಳೆ. ಉತ್ತರ ದೇಶದ ಕುರುಗಳ ದೇಶದಲ್ಲಿ ಆ ಒಂದು ಸ್ಥಳವನ್ನು ಸೃಷ್ಟಿಸಿಕೊಂಡು ಅಲ್ಲಿ ಯಜ್ಞವರಾಹದೇವರನ್ನು ಸ್ಥಾಪನೆ ಮಾಡಿ ಭೂದೇವಿಯು ಭಕ್ತಿ ಬರಾಭಿನನ್ನೊಳಾಗಿ ನಿರಂತರ ಆರಾಧನೆ ಮಾಡ್ತಾ ಕೂತು ಬಿಡ್ತಾಳೆ. ಹಗಲು ರಾತ್ರಿಯ ಭೇದವಿಲ್ಲದೆ, ವರ್ಷಗಳ ಭೇದವೂ ಇಲ್ಲದೆ ನಿರಂತರ ಪ್ರತಿಕ್ಷಣ ವರಾಹದೇವರ ಸ್ಮರಣೆಯಲ್ಲಿ ಮುಳುಗಿದ್ದಾಳೆ ಭೂದೇವಿ. ಆ ವರಾಹದೇವರು ವೇದ ಮಂತ್ರಗಳಿಂದ ಪ್ರತಿಪಾದ್ಯರಾಗಿದ್ದಾರೆ, ಯಜ್ಞಗಳಿಗೂ ಮೂಲ ಪ್ರವರ್ತಕರಾಗಿದ್ದಾರೆ, ಭೂಮಿಯನ್ನು ಎತ್ತಿ ಹಿಡಿದುಕೊಂಡಿದ್ದಾರೆ, ಪರಮಪುರುಷರಾಗಿದ್ದಾರೆ, ಸಮಸ್ತ ಕರ್ಮಗಳಿಗೆ ಪ್ರವರ್ತಕರಾಗಿದ್ದಾರೆ. 3 ಯುಗಗಳಲ್ಲಿ ಅವತಾರ ಮಾಡಿರುವ ಕಾರಣ ತ್ರಿಯುಗ ಎಂದು ಕರೆಸಿಕೊಳ್ಳುತ್ತಾರೆ. ಇಂತಹ ವರಾಹದೇವರ ಪಾದಕಮಲಗಳಲ್ಲಿ ಭಕ್ತಿಯ ನಮನಗಳನ್ನು ಆ ಭೂದೇವಿ ಮಾಡುತ್ತಾ ಕಾಲವನ್ನು ಕಳೀತಾಳೆ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶ ಯೋನಿಷ್ವಿವ ಜಾತವೇದಸಂ ಮಥ್ನಂತಿ ಮಥ್ನಾ ಮನಸಾದಿದ್ರಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮಯೀರಿತಾತ್ಮನೇ. ಭೂವರಾಹದೇವರ ಸ್ವರೂಪವನ್ನು ತಿಳಿದುಕೊಳ್ಳುವುದು ಸುಲಭ ಅಲ್ಲ. ಹಗಲಿರುಳು ಅವರ ಚರಿತ್ರೆಯನ್ನು ವಿಚಾರವನ್ನು ಮಾಡುತ್ತಾ ತಲ್ಲೀನರಾಗಿರುವಂತಹ ಋಷಿಮುನಿಗಳು ಮಾತ್ರ ವರಾಹದೇವರ ಮಹಿಮೆಯನ್ನು ತಿಳಿದುಕೊಳ್ತಾರೆ. ಅಂತಹ ವರಾಹದೇವರು ಪ್ರತಿಯೊಂದು ಕಡೆಯೂ ಕೂಡ ವ್ಯಾಪಿಸಿದ್ದಾರೆ. ಅರಣಿಯಲ್ಲಿ ಅಗ್ನಿ ಸೇರಿರುವಂತೆ ವರಾಹದೇವರು ಕೂಡ ಅಣುರೇಣು ತೃಣಕಾಷ್ಟ ಪರಿಪೂರ್ಣರಾಗಿದ್ದಾರೆ. ಯಾವಾಗ ಅರಣಿ ಮಥನ ಮಾಡುತ್ತೇವೋ ಆಗ ಒಳಗಿರುವ ಬೆಂಕಿಯು ಹೊರಗೆ ಬರುವಂತೆ ಯಾರು ಶಾಸ್ತ್ರಗಳ ಅಧ್ಯಯನವನ್ನು ಮಥನದ ಮೂಲಕವಾಗಿ ಮಾಡ್ತಾರೋ ಆಗ ಅವರಿಗೆ ವರಾಹದೇವರ ದಿವ್ಯ ವ್ಯಕ್ತಿತ್ವ, ಸರ್ವತೋ ಮಹಾಮಹಿಮ, ಸರ್ವೋತ್ತಮತ್ವ ಮೊದಲಾದ ಗುಣಗಳನ್ನು ಅವರು ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗ್ತಾರೆ. ದ್ರವ್ಯಕ್ರಿಯಾ ಹೇತ್ವಯಾನೇಶಕರ್ತೃಭಿಃ ಮಾಯಾಗುಣೈರ್ವಸ್ತು ನಿರೀಕ್ಷಿತಾತ್ಮನೆ ತಥೈವ ತತ್ರಾತಿಶಯಾತ್ಮಬುದ್ಧಿಭಿಃ ನಿರಸ್ತಮಾಯಾಕೃತಯೇ ನಮೋ ನಮಃ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ದ್ರವ್ಯ, ಕ್ರಿಯಾ, ಕಾರಣ ಇವುಗಳಿಗೆಲ್ಲ ಕಾರಣರಾಗಿದ್ದಾರೆ. ಆದ್ದರಿಂದಲೇ ಇವರು ಜಗತ್ತನ್ನು ಸೃಷ್ಟಿ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಇವರ್ಯಾರೂ ಕೂಡ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿ ಮಾಡೋದಿಲ್ಲ. ವರಾಹದೇವರ ಇಚ್ಛೆಯಂತೆ ಅವರು ನೀಡಿದ ಶಕ್ತಿಗೆ ಅನುಗುಣವಾಗಿ ಅಷ್ಟೇ ಇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಸಕಲ ಜಗತ್ತಿನ ಸೃಷ್ಟಿ ಸಂಹಾರಾದಿ ಕಾರ್ಯಗಳನ್ನು ಆ ವರಾಹದೇವರ ಸೇವಾರೂಪವಾಗಿಯೇ ಮಾಡ್ತಾರೆ. ಆದ್ದರಿಂದ ನಿಜಕ್ಕೂ ಜಗತ್ತಿನ ಕಾರಣಪುರುಷ ಅದು ಭೂವರಾಹಸ್ವಾಮಿ ಮಾತ್ರ. ಕರೋತಿ ವಿಶ್ವಸ್ಥಿತಿ ಸಂಯಮೋದಯಂ ಯಸ್ಯೇಪ್ಸಿತಂ ನೇಕ್ಷಿತುಮೀಶತೆ ಗುಣೈಃ ಮಾಯಾ ಯಥಾಯೋ ಭ್ರಮತೆ ಯದಾಶಯಃ ಗ್ರಾವಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೇ. ಸಾಕ್ಷಾತ್ ಲಕ್ಷ್ಮೀದೇವಿ ಕೂಡ ಸ್ವತಂತ್ರಳಲ್ಲ. ವರಾಹದೇವರ ಇಚ್ಛೆಗೆ ಅನುಗುಣವಾಗಿ ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರಗಳನ್ನು ಮಾಡಲು ಸಮರ್ಥಳು. ಆ ವರಾಹದೇವರ ಗುಣಗಳನ್ನು ಪರಿಪೂರ್ಣವಾಗಿ ತಿಳಿಲಿಕ್ಕೆ ಲಕ್ಷ್ಮೀದೇವಿಗೂ ಕೂಡ ಇಲ್ಲಿ ತನಕ ಸಾಧ್ಯವಾಗಿಲ್ಲ, ಮುಂದೂ ಕೂಡ ಸಾಧ್ಯವಾಗೋದಿಲ್ಲ. ಕಬ್ಬಿಣ ಅಯಸ್ಕಾಂತದಿಂದ ಹೇಗೆ ಚಲಿಸುತ್ತೋ ಅದರಂತೆ ಪರಮಾತ್ಮನ ಆಶಯದಿಂದ ಲಕ್ಷ್ಮೀದೇವಿಯು ಚಲನವಲನಗಳನ್ನು ಮಾಡ್ತಾಳೆ. ಹೀಗೆ ಲಕ್ಷ್ಮೀ, ಬ್ರಹ್ಮ, ರುದ್ರ ಮೊದಲಾದ ಸಮಸ್ತ ದೇವತೆಗಳಿಂದ ಸ್ತುತ್ಯರಾಗಿ
ವಿರಾಜಮಾನರಾಗಿದ್ದಾರೆ. ಇಂತಹ ವರಾಹ ದೇವರನ್ನು ಭೂದೇವಿಯು ಅದ್ಭುತವಾಗಿ ಸ್ತೋತ್ರ ಮಾಡ್ತಾಳೆ, ಆರಾಧನೆಯನ್ನು ಕೂಡ ಮಾಡ್ತಾಳೆ. ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ರಥೇ ಯೋ ಮಾಂ ರಸಾಯ ಜಗದಾದಿಸೂಕರಃ ಕೃತ್ವಾಗ್ರತಂ ಶ್ರೇನಿರಗಾದು ತನ್ಮತಃ ಕ್ರೀಡನ್ನಿವೇಭ ಪ್ರಣತಾಸ್ಮಿ ತಂ ವಿಭುಂ. ಜಗತ್ಕಾರಣನಾಗಿರುವಂತಹ ವರಾರೂಪಿಯಾದ ಆ ಪರಮಾತ್ಮನು ರಸಾತಳ ಲೋಕದಿಂದ ನನ್ನನ್ನು ಎತ್ತಿ ಉದ್ಧಾರ ಮಾಡಿದ. ಜಲಕ್ರೀಡೆ ಆಡುವಂತಹ ಒಂದು ಆನೆ ಸಮುದ್ರದಿಂದ ಒಂದು ಸಣ್ಣ ಹೂವನ್ನು ಎತ್ತುವಂತೆ ಪರಮಾತ್ಮನು ಕೂಡ ಈ ಭೂಮಿಯನ್ನು ಎತ್ತಿ ಅದನ್ನು ಸಮಕಕ್ಷೆಯಲ್ಲಿ ನಿಲ್ಲಿಸಿದ. ಇಂತಹ ಮಹಾಪರಾಕ್ರಮಶಾಲಿಯಾದ ನಿನ್ನ ಪಾದತಲಗಳಲ್ಲಿ ನಾನು ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹೀಗೆ ಭೂದೇವಿಯು ಉತ್ತರ ಕುರುಖಂಡದಲ್ಲಿ ವರಾಹದೇವರ ಆರಾಧನೆಯನ್ನು ಪ್ರತಿನಿತ್ಯವೂ ಕೂಡ ಮಾಡುತ್ತಲೇ ಇರುತ್ತಾಳೆ. ವರಾಹದೇವರ ಭಕ್ತಿಯನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸಿಕೊಳ್ಳುತ್ತಾಳೆ. ಇಂತಹ ವರಾಹರೂಪಿಯಾದ ಭಗವಂತನು ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟ ಮೇಲೆ ಅವನ ದಾಡಿಯಲ್ಲಿ ಮಣ್ಣು ಅಂಟಿಕೊಂಡಿರುತ್ತೆ. ಅದನ್ನು ಭಗವಂತ ತೆಗೆದು 3 ಉಂಡೆಯನ್ನಾಗಿ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಇಡ್ತಾನೆ. ಆಗ ಪಿತೃದೇವತೆಗಳು ಬಂದು ವರಾಹರೂಪಿಯಾದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ವರಾಹದೇವರು ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ಹೀಗೆ 3 ಪಿಂಡಗಳನ್ನು ಇಟ್ಟು ತಮ್ಮ ಪಿತೃಪಿತಾಮಹ ಪ್ರಪಿತಾಮಹರನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಈ ಕಾರ್ಯವನ್ನು ವರಾಹದೇವರು ಅಭಿಜಿನ್ ಮುಹೂರ್ತದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಮಾಡಿದ್ದರಿಂದ ಅದನ್ನು ಕುತಪಕಾಲ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಶ್ರಾದ್ದವನ್ನು ಮಾಡುವ ಸಂಪ್ರದಾಯವು ನಮ್ಮಲ್ಲಿ ಆಗತವಾಗಿದೆ. ಮತ್ತು ಶ್ರಾದ್ದವೆಂಬ ಪಿತೃಕಾರ್ಯ ಪ್ರಾರಂಭವಾಗಿದ್ದು ಇದೇ ವರಾಹರೂಪಿಯಾದ ಭಗವಂತನಿಂದ. ಆದ್ದರಿಂದ ಶ್ರಾದ್ದದೇವ ಎಂದರೆ ಅದು ವರಾಹಸ್ವಾಮಿಯೇ ಆಗಿದ್ದಾರೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ನಮಗೆ ವರಾಹದೇವರು ಬೇಕು. ಶ್ರಾದ್ದ ಮಾಡಲಿಕ್ಕೂ ಕೂಡ ವರಾಹದೇವರೇ ಬೇಕು. ಅಂತಹ ವರಾಹದೇವರ ಪರಮ ಉಪಕಾರವನ್ನು ಸ್ಮರಿಸುತ್ತಾ ಚಿಂತಿಸುತ್ತಾ ಅದೇ ವರಾಹದೇವರು ಈಗ ಶ್ರೀಕರ ನಾರಾಯಣ ರೂಪದಿಂದ ನನ್ನ ಧ್ಯಾನದಲ್ಲಿ ಗೋಚರರಾಗ್ತಾ ಇದ್ದಾರೆ. ಅದೇ ಶ್ರೀಕರ ನಾರಾಯಣ ದೇವರು ಭೂ ಮಧ್ಯದಲ್ಲಿ ನೆಲೆಸಿದ್ದಾರೆ. ಹೃದಯ ಕಮಲದಲ್ಲೂ ಕೂಡ ವಿರಾಜಮಾನರಾಗಿದ್ದಾರೆ. ಅಪರಂಪಾರವಾದ ಶಕ್ತಿಯನ್ನು ಹೊಂದಿ ಪ್ರೇಮಪೂರಿತವಾದ ಕಟಾಕ್ಷದಿಂದ ಕೂಡಿರುವಂತಹ ಶ್ರೀಕರ ನಾರಾಯಣ ದೇವರು ನನ್ನನ್ನು ನನ್ನ ಮನಸ್ಸನ್ನು ಪರಿಶುದ್ಧವನ್ನಾಗಿ ಮಾಡಲಿ, ಮನೆ ಕಟ್ಟಲು ಉಪಯುಕ್ತವಾದ ಎಲ್ಲ ಶಕ್ತಿಗಳನ್ನು ಕೂಡ ನೀಡಲಿ, ಎಲ್ಲ ಉಪದ್ರವಗಳನ್ನು ಕೂಡ ಪರಿಹರಿಸಲಿ. ನನ್ನ ಮನೆಯ ದೇವರ ಮಂಟಪದಲ್ಲಿ ಶ್ರೀಕರ ನಾರಾಯಣ ದೇವರು ಭೂವರಾಹ ಸ್ವರೂಪದಿಂದ ವಿರಾಜಮಾನರಾಗಿದ್ದಾರೆ. ಅವರಿಗೆ ಈ ಧ್ಯಾನ ಕುಸುಮವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.